Hello everyone, I am Dr. A.K. Math, Principal of KLA Arts and Commerce College, Gadag. ಅನ್ಫಾರ್ಚುನೇಟ್ಲಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನಾಗಿದೆ ಅಂದರೆ ನಾವು ಯೂನಿವರ್ಸಿಟಿಯಲ್ಲಿ ಪ್ರಿಸ್ಕ್ರೈಬ್ ಮಾಡಿದಂಥ ಸಿಲೆಬಸ್ಸನ್ನೇ ನಾವು ಟೀಚ್ ಮಾಡಬೇಕು. ಅದು ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿದಂಥ ಸಿಲೆಬಸ್ಸಿನಿಂದ ಈ ಜಾಬ್ ವರ್ಲ್ಡ್ಗೆ ಏನು ಅವಶ್ಯಕತೆ ಇದೆ ಅದು ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ಸ್ಟೂಡೆಂಟ್ಸು ಎಸ್ಪೆಷಲಿ ರೂರಲ್ ಬ್ಯಾಕ್ಗ್ರೌಂಡಿಂದ ಬರುವಂಥ ಸ್ಟೂಡೆಂಟ್ಸು ಆ ಸ್ಟೂಡೆಂಟ್ಸಿಗೆ ಆ್ಯಕ್ಚುಲಿ ಬೇಕಾಗಿರೋದು ಅಂದರೆ ಇಮಿಜಿಯೇಟ್ಲಿ ಆಫ್ಟರ್ ಡಿಗ್ರಿ ದೇ ವಾಂಟ್ ಜಾಬ್. ಆದರೆ ಈ BA BCom ಅನ್ನು ಮುಗಿಸಿ BSc ಅನ್ನು ಮುಗಿಸಿ ಹೊರಗಡೆ ಬಂದ ತಕ್ಷಣ ಅವರಿಗೆ ಕೆಲಸ ಯಾವ ಕೆಲಸ ಸಿಗ್ತದೆ, ತನ್ನ ಒಂದು ಈ ಡಿಗ್ರಿಗೆ ಯಾವ ಕೆಲಸ ಇದೆ ಅಥವಾ ಯಾವುದು ಸಿಗ್ತದೆ ಅಂತ ಹೇಳಿ ಅವನಿಗೆ ಗೊತ್ತಾಗೋದೇ ಇಲ್ಲ. ಈ ಕಡೆ ಹೈಯರ್ ಎಜುಕೇಷನಿಗೆ ಹೋಗೋಕ್ಕಾಗಲ್ಲ, ಈ ಕಡೆ ಜಾಬಿಗೂ ಅವನು ಫಿಟ್ ಇರಲ್ಲ, ಹಾಗಾಗಿರುತ್ತೆ. ಆದರೆ ಈ ದೇಶಪಾಂಡೆ ಫೌಂಡೇಶನ್ ನಮ್ಮಲ್ಲಿ ಪ್ರಾರಂಭವಾದಾಗಿನಿಂದ ನಮ್ಮ ಸ್ಟೂಡೆಂಟ್ಸು ಜಾಯ್ನ್ ಆಗಿದ್ದಾರೆ. ಆ ಸ್ಕಿಲ್ ಪ್ಲಸ್ ಟ್ರೈನಿಂಗನ್ನು ಜಾಯ್ನ್ ಆದಾಗಿಂದ ಅವರಿಗೆ ಆ ಟ್ರೈನಿಂಗ್ ಮುಗಿದ ತಕ್ಷಣವೇ ಬೇರೆ ಬೇರೆ ಕಂಪನಿಗಳಲ್ಲಿ ಜಾಬ್ ಆಫರ್ಸ್ ಬರ್ತಾ ಇದ್ದಾವೆ. ಈಗೇನು ಬೇರೆ ಬೇರೆ ಕಂಪನಿಗಳಲ್ಲಿ ಜಾಬ್ ಆಫರ್ಸ್ ಬಂದಿದ್ದಾವೆ, ಎಷ್ಟೊಂದು ಸ್ಟೂಡೆಂಟ್ಸು ಜಾಯ್ನೂ ಆಗಿದ್ದಾರೆ, TCS ಜಾಯ್ನ್ ಆಗಿದ್ದಾರೆ, ಹಾಗೆ ಇನ್ಫೋಸಿಸ್ ಬೇರೆ ಬೇರೆ ಕಂಪ್ನಿಗಳಲ್ಲಿ ಜಾಯ್ನ್ ಆಗಿದ್ದಾರೆ. ಇದನ್ನ ನೋಡಿ ಈ ಒಂದು ಟ್ರೆಂಡ್ ಏನು ಸೆಟ್ ಆಯ್ತಲ್ಲ ಅಲ್ಲಿ, ಇದನ್ನ ನೋಡಿ ಹಿಂದಿರುವಂಥ ಸ್ಟೂಡೆಂಟ್ಸ್ಗೂ ಕೂಡ ಒಂದು ರೀತಿ ಕಾನ್ಫಿಡೆನ್ಸ್ ಬಂದೈತಿ. ಇವಾಗ ನಾವು BA ಮಾಡಿದ್ರು ಕೂಡ BCom ಮಾಡಿದ್ರು ಕೂಡ ಈ ಡಿಗ್ರಿಗೆ ನಾನು ಮತ್ತೆ ಅಡಿಷನಲ್ ಸ್ಕಿಲ್ಸನ್ನು ನಾನು ಕಲ್ಕೊಂಡೆ ಅಂದರೆ, ಅಡಿಷನಲ್ ಸ್ಕಿಲ್ಸನ್ನು ನಾನು ಕಲ್ಟಿವೇಟ್ ಮಾಡಿಕೊಂಡೆ ಅಂದರೆ ನನಗೆ ಯಾವುದಾದ್ರೂ ಜಾಬಿಗೆ ನಾನು ಜಾಯಿನ್ ಆಗಬಹುದು ಅನ್ನುವಂಥದ್ದು ಫಸ್ಟ್ ಅವ್ರು ಸ್ಟೆಪ್ ಇನ್ ಆದ್ರು ಅಂತಂದ್ರೆ ನಂತರ ಅಲ್ಲಿ ಮತ್ತೆ ಅಡಿಷನಲ್ ಸ್ಕಿಲ್ಸ್ ಅನ್ನ ಕಲ್ಟಿವೇಟ್ ಮಾಡಿಕೊಂಡು ಮೇಲೆ ಮೇಲೆ ಬರೋದಕ್ಕೆ ಸಾಧ್ಯವಾಗ್ತಾ ಇದೆ. ಬಹಳಷ್ಟು ಸ್ಟೂಡೆಂಟ್ಸ್ ಇವತ್ತು ಜಾಯಿನ್ ಆಗಿ ಅವರು ತಮ್ಮ ಬ್ರೆಡ್ ಅನ್ನ ಅರ್ನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವಿದನ್ನ ಅಪ್ರಿಸಿಯೇಟ್ ಮಾಡಬೇಕು. ಈಗ ದೇಶಪಾಂಡೆ ಫೌಂಡೇಶನ್ ಮತ್ತು ನಾವು ಕಾಲೇಜುಗಳು ಸೇರಿ ಕೈ ಜೋಡಿಸಿದ್ರೆ ಈ ನಮ್ಮ ರೂರಲ್ ಬ್ಯಾಕ್ಗ್ರೌಂಡ್ ಗ್ರಾಮೀಣ ಪ್ರದೇಶಗಳಿಂದ ಬರುವಂಥ ಸ್ಟೂಡೆಂಟ್ಸ್ಗೆ ಇನ್ನೂ ಬಹಳಷ್ಟು ಇದು ಹೆಲ್ಪ್ ಆಗ್ತದೆ, ಕೆಲಸವನ್ನು ಅರಸೋದ್ರಲ್ಲಿ ಹೆಲ್ಪ್ ಆಗ್ತದೆ, ಅವರಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ.